ಥ್ಯಾಂಕ್ ಯು. ನಾನು ಮಂಜು ಪತ್ತಾರ್, ಗದಗ ಜಿಲ್ಲಾ ವರದಿಗಾರ. ಗದಗ ಜಿಲ್ಲೆಯಾದ್ಯಂತ ರಣಭೀಕರವಾಗಿ ಸುರಿದಂತ ಮಳೆ ಮತ್ತು ಗಾಳಿಗೆ ಬಡ ಜನರು ಬದುಕು ಮೂರಾಬಟ್ಟಿಯಾಗಿದೆ. ಅದರಲ್ಲೂ ಗದಗ ತಾಲೂಕಿನ ಶಿರುಂಜಿ ಗ್ರಾಮದಲ್ಲಿ ಸಾಕಷ್ಟು ಬಡ ಕುಟುಂಬಗಳ ಮನೆಯ ಮೇಲ್ಛಾವಣಿ ಕೂಡ ಹಾರಿ ಹೋಗಿದ್ದು, ಬಡವರ ಬದುಕು ಇವಾಗ ಬೀದಿಗೆ ಬಿದ್ದಿರುವಂತದ್ದು ನಾವಿಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು. ಏನು ಶರಣಪ್ಪ ಮತ್ತು ರೇಣುಕಾ ದಂಪತಿಗಳೇನಿದ್ದಾರೆ, ಅವರ ಒಂದು ಪುಟ್ಟ ಈ ಮನೆಯ ಮೇಲ್ಛಾವಣಿ ಸಂಪೂರ್ಣವಾಗಿ ಕಿತ್ತು ಹೋಗಿದೆ. ಹೀಗಾಗಿ ಇಡೀ ಕುಟುಂಬ ಏನು ನೀರಿನಲ್ಲೇ ತಮ್ಮ ದವಸ ಧಾನ್ಯಗಳು ಕೂಡ ತೊಯ್ದು ಹೋಗಿದ್ವು. ಈ ಭಾಗದಲ್ಲಿ ನೋಡ್ತಾ ಇರಬಹುದು, ಗಂಡ ಹೆಂಡತಿ ಇಬ್ಬರೇ ವಾಸ ಮಾಡ್ತಾ ಇದ್ದಾರೆ. ಹೀಗಾಗಿ ಮನೆಯಲ್ಲಿದ್ದಂತಹ ದವಸ ಧಾನ್ಯಗಳು ಕೂಡ ಸಂಪೂರ್ಣವಾಗಿ ನೀರು ಪಾಲಾಗಿದ್ದು, ಹೀಗಾಗಿ ಇಡೀ ಏನು ಕುಟುಂಬಸ್ಥರು ಕೂಡ ಇವಾಗ ಹಾಕ್ತಾ ಇರುವಂತದ್ದು. ಇದರ ಪಕ್ಕದಲ್ಲಿರುವಂತಹ ಒಂದು ಸಮುದಾಯ ಭವನದಲ್ಲಿ ಇವಾಗ ತಾತ್ಕಾಲಿಕವಾಗಿ ಅವರು ಏನು ಅಲ್ಲಿ ಉಳ್ಕೊಂಡಿದ್ದಾರೆ. ಆದರೆ ಈವರೆಗೂ ಕೂಡ ಗದಗ ತಹಸೀಲ್ದಾರ್ ಆಗಿರ್ಬೋದು, ಡಿಸಿ ಆಗಿರ್ಬೋದು, ಈ ಕ್ಷೇತ್ರದ ಶಾಸಕರಾದಂತ ಎಚ್ ಕೆ ಪಾಟೀಲ್ ಕೂಡ ಏನು ಮಳೆಯಿಂದ ಸಾಕಷ್ಟು ಅವಾಂತರ ಆದರೆ ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ. ನಾವು ಇಲ್ಲಿ ನೋಡ್ತಾ ಇರಬಹುದು, ಇದೇ ಒಂದು ಮನೆ, ಈ ಮನೆಯ ಮೇಲ್ಛಾವಣಿ ಅಂದ್ರೆ ಈ ಭಾಗದಲ್ಲಿರುವಂತಹ ಮೇಲ್ಛಾವಣಿ ಹಾರಿ ಹೋದ ನಂತರ ಏನು ಇಲ್ಲಿ ದಂಪತಿಗಳೇನಿದ್ದಾರೆ, ಈ ಶರಣಪ್ಪ ಮತ್ತು ರೇಣುಕವ್ವ ಇದೇ ಒಂದು ಸ್ಥಳದಲ್ಲಿ ನಿಂತುಕೊಂಡಿದ್ರು. ಯಾಕಂತಂದ್ರೆ ಸುಮಾರು 4-5 ಗಂಟೆವರೆಗೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಗಾಳಿ ಮತ್ತು ಮಳೆ ಆಗ್ತಾ ಇರೋದ್ರಿಂದ ಇದೇ ಒಂದು ಸ್ಥಳದಲ್ಲಿ ನಿಂತುಕೊಂಡು ತಮ್ಮ ಜೀವವನ್ನು ಕಾಪಾಡಿಕೊಂಡಿದ್ದಾರೆ. ಅದೃಷ್ಟವಶಾತ್ ಇಬ್ರು ಕೂಡ ಬದುಕುಳಿರುವಂತದ್ದು. ಯಾಕಂತಂದ್ರೆ ಅಷ್ಟೊಂದು ಈ ಮೇಲಿನ ಮೇಲ್ಛಾವಣಿ ಹಾರಿ ಹೋದಂತ ಸಮಯದಲ್ಲಿ ಇಡೀ ಮನೆ ಕೂಡ ಸಂಪೂರ್ಣವಾಗಿ ನೀರಿನಲ್ಲಿತ್ತು ಮತ್ತು ಮನೆಯಲ್ಲಿದ್ದಂತಹ ವಸ್ತುಗಳು ಕೂಡ ಸಂಪೂರ್ಣವಾಗಿ ಹಾನಿಯಾಗಿರುವಂತದ್ದು ನಾವಿಲ್ಲಿ ನೋಡ್ತಾ ಇರಬಹುದು. ಯಾವ ರೀತಿ ಅಡಿಗೆ ಮನೆ ಇದೆ ಅಂತಂದ್ರೆ, ಅಡಿಗೆ ಮನೆಯಲ್ಲಿ ಕೂಡ ಈ ಒಂದು ಒಲೆಯಲ್ಲಿ ಕೂಡ ಸಾಕಷ್ಟು ಪ್ರಮಾಣದ ನೀರು ಕೂಡ ಹೋಗಿರುವಂತದ್ದು. ಇದು ದೇವರ ಕೋಣೆ. ಇಡೀ ಮನೆ ಕೂಡ ಇವಾಗ ಸಂಪೂರ್ಣವಾಗಿ ಹಾಳಾಗಿರೋದ್ರಿಂದ ಹೀಗಾಗಿ ಬಡ ಕುಟುಂಬ ಇವಾಗ ಬೀದಿಗೆ ಬಿದ್ದಿರುವಂತದ್ದು, ಬೀದಿಯಲ್ಲೇ ಜೀವನ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಷ್ಟೊಂದು ಹಾನಿ ಆದರೆ ಇದೇ ಒಂದು ಗ್ರಾಮದಲ್ಲಿ ಸುಮಾರು 10ಕ್ಕೂ ಹೆಚ್ಚು ಮನೆಗಳಾಗಿರ್ಬೋದು, ಸರ್ಕಾರಿ ಶಾಲೆಗಳಿಗೂ ಕೂಡ ಸಾಕಷ್ಟು ಡ್ಯಾಮೇಜ್ ಆಗಿದೆ. ಆದರೂ ಕೂಡ ಈವರೆಗೆ ಇಂಥ ಬಡ ಕುಟುಂಬಗಳು ಇವಾಗ ಬೀದಿಯಲ್ಲಿ ವಾಸ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಷ್ಟೊಂದು ಅವ್ಯವಸ್ಥೆ ಇದ್ರೂ ಕೂಡ, ಇಷ್ಟೊಂದು ಸಂಕಷ್ಟದಲ್ಲಿದ್ರೂ ಕೂಡ ಗದಗ ತಹಸೀಲ್ದಾರ್ ಆಗಿರ್ಬೋದು ಮತ್ತು ಜಿಲ್ಲಾ ಅಧಿಕಾರಿಗಳು ಕೂಡ ಒಂದು ಕಾಳಜಿ ಕೇಂದ್ರವನ್ನು ತೆಗೆಯುವಂತಹ ಕೆಲಸ ಮಾಡಿಲ್ಲ. ಹೀಗಾಗಿ ಉಪವಾಸ ವನವಾಸ ಬದುಕುವಂತಹ ಪರಿಸ್ಥಿತಿ ಕೂಡ ಇಲ್ಲಿ ನಿರ್ಮಾಣವಾಗಿರುವಂತದ್ದು. ನಮ್ಮ ಜೊತೆಗೆ ಮಾತನಾಡಲು ಏನು ಬಡ ಕುಟುಂಬದ ಏನು ರೇಣುಕವ್ವ ಏನು ಅದೃಷ್ಟವಶಾತ್ ಅಂದ್ರೆ ಇದೇ ಒಂದು ಜಾಗದಲ್ಲಿ ನಿಂತು ಏನು ಒಂದು ಪ್ರಾಣಾಪಾಯದಿಂದ ಪಾರಾಗಿದ್ರು, ಅವರನ್ನ ಮಾತಾಡ್ಸೋಣ. ಅಮ್ಮ, ಆ ಸಮಯದಲ್ಲಿ ಘಟನೆ ಹೆಂಗಿತ್ತು, ನೀವ್ ಹೆಂಗ್ ಬದುಕುಳಿದ್ರಿ ಅಂತ? ಗಾಳಿ ಎಲ್ಲಾ ಜೋರ ಬರಾಕುಂತಿತ್ರಿ. ಅದೆಲ್ಲ ಇಷ್ಟು ಟಬ್ ಟಬ್ ಅಂತ ಹಾರಾಕುಂತು. ನಾವ್ ಇತ್ತಾಗ ಇಲ್ಲಿ ಬಂದ್ ಸರ್ದ್ ನಿಂತೀವ್ರಿ. ಇಲ್ಲಿ ಒಂದ್ ಮ್ಯಾಲ ಹಾರಿತ್ರಿ. ಇದು ಇಲ್ಲಿ ಹಾರಿದಕ್ಕೆ ನಾವ್ ಇಲ್ಲಿ ಏನು ಬರುದಿಲ್ಲ, ಇನ್ನು ನಮ್ಗೆ ಸಿಡಿಂಗಿಲ್ಲ ಅಂತ ಇಲ್ಲಿ ಬಂದಿ ನಿಂತೀವ್ರಿ. ಅಲ್ಲೆಲ್ಲಾ ತೊಯಾಕುಂತು, ಇಷ್ಟು ಬೀಳಾಕುಂತು. ಅದ್ನ ಏನು ನಮ್ಗ್ ಮಾಡಕ್ ಕುವತ್ ಆಗ್ಲಿಲ್ರಿ. ಅವ್ನ ಎಷ್ಟಂತ ನಾವ್ ಇದು ಮಾಡ್ಬೇಕ್ರಿ. ಅಲ್ಲಿಂದ ನಾವು ಇಷ್ಟು ಹೊಡ್ಯಾಕುಂತವು ಎಲ್ಲಾನು ತಳಗ್ ಓಸು ನೀರಾಗ ನಿಂತು ಬಿಡ್ತ್ರಿ. ಇಷ್ಟು ಬಿದ್ದು ಕದಾ ತೆಗದ್ ನೀರ್ 4 ಸರಿ ತೆಗದ್ರು 4 ಸರಿ ನನ್ ಕಂಟ್ರೋಲ್ ಆಗ್ಲಿಲ್ರಿ. ಅದ್ ಗಾಳಿಗೆ ಹೋಗಿಸ ಕೊಡ್ಲಿಲ್ರಿ. ಏನಾರ ಯಾಕೆ ಅಲ್ಲಿ ಇಲ್ಲೇ ನಿಂತ್ ಬಿಡಂತ ತಗೋ ಅಂತ ನಿಂತೀವ್ರಿ ನಾವು. ಆದ್ರ ನಾನ್ ಚೀರಾಡಿದ್ರಿ ಯಾರಿಗೆ ಎಷ್ಟೊತ್ನ್ಯಾಗ ಕೇಳ್ತತ್ರಿ, ಯಾರಿಗೆ ನಾವು ಕೇಳಿಲ್ರಿ. ಅದು ಕೇಳಿಲ್ಲ. ಹೊಳ್ಳಿ ಒಂದ್ ಸ್ವಲ್ಪ ಇದಾದಾಗ ಹಂಗಾರ ಬ್ಯಾಡ, ನಾವು ಇದು ಹಾಕಿವಿ ಸುಳ್ಳ ಇದಿಷ್ಟು ಬೀಳ್ತತಿ, ಬ್ಯಾಡ ಹೋಗೋಣಂತ ಪಾರಾದ್ವಿರಿ. ನಾವು ಅವಾಗ ಓಡಿಗಿವ್ರಿ ಕದಾ ತೆಗದ್. ಇದಷ್ಟು ಇಲ್ಲಿನ ಸುದ್ದಿ. ಮುಂದಿನ ಸುದ್ದಿಯನ್ನು ನನ್ನ ಸಹೋದ್ಯೋಗಿ ಕೊಡ್ತಾರೆ. ಓವರ್ ಟು ಯು. ಥ್ಯಾಂಕ್ ಯು. ನಾನು ಮಂಜು ಪತ್ತಾರ್, ಗದಗ ಜಿಲ್ಲಾ ವರದಿಗಾರ. ಗದಗ ಜಿಲ್ಲೆಯಾದ್ಯಂತ ರಣಭೀಕರವಾಗಿ ಸುರಿದಂತ ಮಳೆ ಮತ್ತು ಗಾಳಿಗೆ ಬಡ ಜನರು ಬದುಕು ಮೂರಾಬಟ್ಟಿಯಾಗಿದೆ. ಅದರಲ್ಲೂ ಗದಗ ತಾಲೂಕಿನ ಶಿರುಂಜಿ ಗ್ರಾಮದಲ್ಲಿ ಸಾಕಷ್ಟು ಬಡ ಕುಟುಂಬಗಳ ಮನೆಯ ಮೇಲ್ಛಾವಣಿ ಕೂಡ ಹಾರಿ ಹೋಗಿದ್ದು, ಬಡವರ ಬದುಕು ಇವಾಗ ಬೀದಿಗೆ ಬಿದ್ದಿರುವಂತದ್ದು ನಾವಿಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು. ಏನು ಶರಣಪ್ಪ ಮತ್ತು ರೇಣುಕಾ ದಂಪತಿಗಳೇನಿದ್ದಾರೆ, ಅವರ ಒಂದು ಪುಟ್ಟ ಈ ಮನೆಯ ಮೇಲ್ಛಾವಣಿ ಸಂಪೂರ್ಣವಾಗಿ ಕಿತ್ತು ಹೋಗಿದೆ. ಹೀಗಾಗಿ ಇಡೀ ಕುಟುಂಬ ಏನು ನೀರಿನಲ್ಲೇ ತಮ್ಮ ದವಸ ಧಾನ್ಯಗಳು ಕೂಡ ತೊಯ್ದು ಹೋಗಿದ್ವು. ಈ ಭಾಗದಲ್ಲಿ ನೋಡ್ತಾ ಇರಬಹುದು, ಗಂಡ ಹೆಂಡತಿ ಇಬ್ಬರೇ ವಾಸ ಮಾಡ್ತಾ ಇದ್ದಾರೆ. ಹೀಗಾಗಿ ಮನೆಯಲ್ಲಿದ್ದಂತಹ ದವಸ ಧಾನ್ಯಗಳು ಕೂಡ ಸಂಪೂರ್ಣವಾಗಿ ನೀರು ಪಾಲಾಗಿದ್ದು, ಹೀಗಾಗಿ ಇಡೀ ಏನು ಕುಟುಂಬಸ್ಥರು ಕೂಡ ಇವಾಗ ಹಾಕ್ತಾ ಇರುವಂತದ್ದು. ಇದರ ಪಕ್ಕದಲ್ಲಿರುವಂತಹ ಒಂದು ಸಮುದಾಯ ಭವನದಲ್ಲಿ ಇವಾಗ ತಾತ್ಕಾಲಿಕವಾಗಿ ಅವರು ಏನು ಅಲ್ಲಿ ಉಳ್ಕೊಂಡಿದ್ದಾರೆ. ಆದರೆ ಈವರೆಗೂ ಕೂಡ ಗದಗ ತಹಸೀಲ್ದಾರ್ ಆಗಿರ್ಬೋದು, ಡಿಸಿ ಆಗಿರ್ಬೋದು, ಈ ಕ್ಷೇತ್ರದ ಶಾಸಕರಾದಂತ ಎಚ್ ಕೆ ಪಾಟೀಲ್ ಕೂಡ ಏನು ಮಳೆಯಿಂದ ಸಾಕಷ್ಟು ಅವಾಂತರ ಆದರೆ ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ. ನಾವು ಇಲ್ಲಿ ನೋಡ್ತಾ ಇರಬಹುದು, ಇದೇ ಒಂದು ಮನೆ, ಈ ಮನೆಯ ಮೇಲ್ಛಾವಣಿ ಅಂದ್ರೆ ಈ ಭಾಗದಲ್ಲಿರುವಂತಹ ಮೇಲ್ಛಾವಣಿ ಹಾರಿ ಹೋದ ನಂತರ ಏನು ಇಲ್ಲಿ ದಂಪತಿಗಳೇನಿದ್ದಾರೆ, ಈ ಶರಣಪ್ಪ
ಮತ್ತು ರೇಣುಕವ್ವ ಇದೇ ಒಂದು ಸ್ಥಳದಲ್ಲಿ ನಿಂತುಕೊಂಡಿದ್ರು. ಯಾಕಂತಂದ್ರೆ ಸುಮಾರು 4-5 ಗಂಟೆವರೆಗೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಗಾಳಿ ಮತ್ತು ಮಳೆ ಆಗ್ತಾ ಇರೋದ್ರಿಂದ ಇದೇ ಒಂದು ಸ್ಥಳದಲ್ಲಿ ನಿಂತುಕೊಂಡು ತಮ್ಮ ಜೀವವನ್ನು ಕಾಪಾಡಿಕೊಂಡಿದ್ದಾರೆ. ಅದೃಷ್ಟವಶಾತ್ ಇಬ್ರು ಕೂಡ ಬದುಕುಳಿರುವಂತದ್ದು. ಯಾಕಂತಂದ್ರೆ ಅಷ್ಟೊಂದು ಈ ಮೇಲಿನ ಮೇಲ್ಚಾವಣಿ ಹಾರಿ ಹೋದಂತ ಸಮಯದಲ್ಲಿ ಇಡೀ ಮನೆ ಕೂಡ ಸಂಪೂರ್ಣವಾಗಿ ನೀರಿನಲ್ಲಿತ್ತು ಮತ್ತು ಮನೆಯಲ್ಲಿದ್ದಂತ ವಸ್ತುಗಳು ಕೂಡ ಸಂಪೂರ್ಣವಾಗಿ ಹಾನಿಯಾಗಿರುವಂತದ್ದು. ನಾವಿಲ್ಲಿ ನೋಡ್ತಾ ಇರಬಹುದು ಯಾವ ರೀತಿ ಅಡಿಗೆ ಮನೆ ಇದೆ ಅಂತಂದ್ರೆ ಅಡಿಗೆ ಮನೆಯಲ್ಲಿ ಕೂಡ ಒಲೆ, ಈ ಒಂದು ಒಲೆಯಲ್ಲಿ ಕೂಡ ಸಾಕಷ್ಟು ಪ್ರಮಾಣದ ನೀರು ಕೂಡ ಹೋಗಿರುವಂತದ್ದು. ಇದು ದೇವರ ಕೋಣೆ. ಇಡೀ ಮನೆ ಕೂಡ ಇವಾಗ ಸಂಪೂರ್ಣವಾಗಿ ಹಾಳಾಗಿರೋದ್ರಿಂದ ಹೀಗಾಗಿ ಬಡ ಕುಟುಂಬ ಇವಾಗ ಬೀದಿಗೆ ಬಿದ್ದಿರುವಂತದ್ದು. ಬೀದಿಯಲ್ಲೇ ಜೀವನ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಷ್ಟೊಂದು ಹಾನಿ ಆದರೆ ಇದೇ ಒಂದು ಗ್ರಾಮದಲ್ಲಿ ಸುಮಾರು 10ಕ್ಕೂ ಹೆಚ್ಚು ಮನೆಗಳಾಗಿರ್ಬೋದು, ಸರ್ಕಾರಿ ಶಾಲೆಗಳಿಗೂ ಕೂಡ ಸಾಕಷ್ಟು ಡ್ಯಾಮೇಜ್ ಆಗಿದೆ. ಆದರೂ ಕೂಡ ಈವರೆಗೆ ಇಂಥ ಬಡ ಕುಟುಂಬಗಳು ಇವಾಗ ಬೀದಿಯಲ್ಲಿ ವಾಸ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಷ್ಟೊಂದು ಅವ್ಯವಸ್ಥೆ ಇದ್ರೂ ಕೂಡ, ಇಷ್ಟೊಂದು ಸಂಕಷ್ಟದಲ್ಲಿದ್ರೂ ಕೂಡ ಗದಗ ತಹಸೀಲ್ದಾರ್ ಆಗಿರ್ಬೋದು ಮತ್ತು ಜಿಲ್ಲಾ ಅಧಿಕಾರಿಗಳು ಕೂಡ ಒಂದು ಕಾಳಜಿ ಕೇಂದ್ರವನ್ನು ತೆಗೆಯುವಂತಹ ಕೆಲಸ ಮಾಡಿಲ್ಲ. ಹೀಗಾಗಿ ಉಪವಾಸ ವನವಾಸ ಬದುಕುವಂತಹ ಪರಿಸ್ಥಿತಿ ಕೂಡ ಇಲ್ಲಿ ನಿರ್ಮಾಣವಾಗಿರುವಂತದ್ದು. ನಮ್ಮ ಜೊತೆಗೆ ಮಾತನಾಡಲು ಏನು ಬಡ ಕುಟುಂಬದ ಏನು ರೇಣುಕವ್ವ ಏನು ಅದೃಷ್ಟವಶಾತ್ ಅಂದ್ರೆ ಇದೇ ಒಂದು ಜಗದಲ್ಲಿ ನಿಂತು ಏನು ಒಂದು ಪ್ರಾಣಾಪಾಯದಿಂದ ಪಾರಾಗಿದ್ರು, ಅವರನ್ನ ಮಾತಾಡ್ಸೋಣ. ಅಮ್ಮ, ಆ ಸಮಯದಲ್ಲಿ ಘಟನೆ ಹೆಂಗಿತ್ತು, ನೀವ್ ಹೆಂಗ್ ಬದುಕುಳಿದ್ರಿ ಅಂತ? ಗಾಳಿ ಎಲ್ಲ ಜೋರ ಬರಾಕುಂತಿತ್ರಿ. ಅದೆಲ್ಲ ಇಷ್ಟು ಟಬ್ ಟಬ್ ಅಂತ ಹಾರಾಕುಂತು. ನಾವ್ ಇತ್ತಾಗ ಇಲ್ಲಿ ಬಂದ್ ಸರ್ದ್ ನಿಂತೀವ್ರಿ. ಇಲ್ಲಿದೊಂದ್ ಮ್ಯಾಲ ಹಾರಿತ್ರಿ. ಇದು ಇಲ್ಲಿ ಹಾರಿದಕ್ಕೆ ನಾವ್ ಇಲ್ಲಿ ಏನು ಬರುದಿಲ್ಲ, ಇನ್ನು ನಮ್ಗೆ ಸಿಡಿಂಗಿಲ್ಲ ಅಂತ ಇಲ್ಲಿ ಬಂದಿ ನಿಂತೀವ್ರಿ. ಅಲ್ಲೆಲ್ಲ ತೊಯಾಕುಂತು, ಇಷ್ಟು ಬೀಳಾಕುಂತು. ಅದ್ನ ಏನು ನಮ್ಗ್ ಮಾಡಕ್ ಕೂವತ್ ಆಗ್ಲಿಲ್ರಿ. ಅವ್ನ ಎಷ್ಟಂತ ನಾವ್ ಇದು ಮಾಡಕ್ರಿ. ಅಲ್ಲಿಂದ ನಾವು ಇಷ್ಟು ಹೊಡ್ಯಾಕುಂತವು ಎಲ್ಲಾನು ತಳಗ್ ಓಸು ನೀರಾಗ ನಿಂತು ಬಿಡ್ತ್ರಿ. ಇಷ್ಟು ಬಿದ್ದು ಕದ ತೆಗದ್ ನೀರ್ 4 ಸರಿ ತೆಗದ್ರು 4 ಸರಿ ನನ್ ಕಂಟ್ರೋಲ್ ಆಗ್ಲಿಲ್ರಿ. ಅದ್ ಗಾಳಿಗೆ ಹೋಗಿಸ ಕೊಡ್ಲಿಲ್ರಿ. ಏನಾರ ಯಾಕೆ ಅಲ್ಲಿ ಇಲ್ಲೇ ನಿಂತ್ ಬಿಡಂತಗೋ ಅಂತ ನಿಂತೀವ್ರಿ ನಾವು. ಆದ್ರ ನಾನ್ ಚೀರಾಡಿದ್ರಿ ಯಾರಿಗೆ ಎಷ್ಟೊತ್ನ್ಯಾಗ ಕೇಳ್ತತ್ರಿ, ಯಾರಿಗೆ ನಾವು ಕೇಳಿಲ್ರಿ. ಅದು ಕೇಳಿಲ್ಲ. ಹೊಳ್ಳಿ ಒಂದ್ ಸ್ವಲ್ಪ ಇದಾದಾಗ ಹಂಗಾರ ಬ್ಯಾಡ, ನಾವು ಇದು ಹಾಕಿವಿ ಸುಳ ಇದಿಷ್ಟು ಬೀಳ್ತತಿ, ಬ್ಯಾಡ ಹೋಗೋಣಂತ ಪಾರಾದ್ವಿರಿ. ನಾವು ಅವಾಗ ಓಡಿಗಿವ್ರಿ ಕದ ತೆಗದ್. ಇದಷ್ಟು ಇಲ್ಲಿನ ಸುದ್ದಿ. ಮುಂದಿನ ಸುದ್ದಿಯನ್ನು ನನ್ನ ಸಹೋದ್ಯೋಗಿ ಕೊಡ್ತಾರೆ. ಓವರ್ ಟು ಯು. ಥ್ಯಾಂಕ್ ಯು. ನಾನು ಮಂಜು ಪತ್ತಾರ್, ಗದಗ ಜಿಲ್ಲಾ ವರದಿಗಾರ. ಗದಗ ಜಿಲ್ಲೆಯಾದ್ಯಂತ ರಣಭೀಕರವಾಗಿ ಸುರಿದಂತ ಮಳೆ ಮತ್ತು ಗಾಳಿಗೆ ಬಡ ಜನರು ಬದುಕು ಮೂರಾಬಟ್ಟಿಯಾಗಿದೆ. ಅದರಲ್ಲೂ ಗದಗ ತಾಲೂಕಿನ ಶಿರುಂಜಿ ಗ್ರಾಮದಲ್ಲಿ ಸಾಕಷ್ಟು ಬಡ ಕುಟುಂಬಗಳ ಮನೆಯ ಮೇಲ್ಚಾವಣಿ ಕೂಡ ಹಾರಿ ಹೋಗಿದ್ದು, ಬಡವರ ಬದುಕು ಇವಾಗ ಬೀದಿಗೆ ಬಿದ್ದಿರುವಂತದ್ದು. ನಾವಿಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು. ಏನು ಶರಣಪ್ಪ ಮತ್ತು ರೇಣುಕಾ ದಂಪತಿಗಳೇನಿದ್ದಾರೆ, ಅವರ ಒಂದು ಪುಟ್ಟ ಈ ಒಂದು ಮನೆ, ಈ ಮನೆಯ ಮೇಲ್ಚಾವಣಿ ಸಂಪೂರ್ಣವಾಗಿ ಕಿತ್ತು ಹೋಗಿದೆ. ಹೀಗಾಗಿ ಇಡೀ ಕುಟುಂಬ ಏನು ನೀರಿನಲ್ಲೇ ತಮ್ಮ ದವಸ ಧಾನ್ಯಗಳು ಕೂಡ ತೊಯ್ದು ಹೋಗಿದ್ವು. ಈ ಭಾಗದಲ್ಲಿ ನೋಡ್ತಾ ಇರಬಹುದು, ಗಂಡ ಹೆಂಡತಿ ಇಬ್ಬರೇ ವಾಸ ಮಾಡ್ತಾ ಇದ್ದಾರೆ. ಹೀಗಾಗಿ ಮನೆಯಲ್ಲಿದ್ದಂತಹ ದವಸ ಧಾನ್ಯಗಳು ಕೂಡ ಸಂಪೂರ್ಣವಾಗಿ ನೀರು ಪಾಲಾಗಿದ್ದು, ಹೀಗಾಗಿ ಇಡೀ ಏನು ಕುಟುಂಬಸ್ಥರು ಕೂಡ ಇವಾಗ ಹಾಕ್ತಾ ಇರುವಂತದ್ದು. ಇದರ ಪಕ್ಕದಲ್ಲಿರುವಂತಹ ಒಂದು ಸಮುದಾಯ ಭವನದಲ್ಲಿ ಇವಾಗ ತಾತ್ಕಾಲಿಕವಾಗಿ ಅವರು ಏನು ಅಲ್ಲಿ ಉಳ್ಕೊಂಡಿದ್ದಾರೆ. ಆದ್ರೆ ಈವರೆಗೂ ಕೂಡ ಗದಗ ತಹಸೀಲ್ದಾರ್ ಆಗಿರ್ಬೋದು, ಡಿಸಿ ಆಗಿರ್ಬೋದು, ಈ ಕ್ಷೇತ್ರದ ಶಾಸಕರಾದಂತಹ HK ಪಾಟೀಲ್ ಕೂಡ ಏನು ಮಳೆಯಿಂದ ಸಾಕಷ್ಟು ಅವಾಂತರ ಆದ್ರೆ ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ. ನಾವು ಇಲ್ಲಿ ನೋಡ್ತಾ ಇರಬಹುದು, ಇದೇ ಒಂದು ಮನೆ, ಈ ಮನೆಯ ಮೇಲ್ಚಾವಣಿ ಅಂದ್ರೆ ಈ ಭಾಗದಲ್ಲಿರುವಂತಹ ಮೇಲ್ಚಾವಣಿ ಹಾರಿ ಹೋದ ನಂತರ ಏನು ಇಲ್ಲಿ ದಂಪತಿಗಳೇನಿದ್ದಾರೆ, ಈ ಶರಣಪ್ಪ ಮತ್ತು ರೇಣುಕವ್ವ ಇದೇ ಒಂದು ಸ್ಥಳದಲ್ಲಿ ನಿಂತುಕೊಂಡಿದ್ರು. ಯಾಕಂತಂದ್ರೆ ಸುಮಾರು 4-5 ಗಂಟೆವರೆಗೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಗಾಳಿ ಮತ್ತು ಮಳೆ ಆಗ್ತಾ ಇರೋದ್ರಿಂದ ಇದೇ ಒಂದು ಸ್ಥಳದಲ್ಲಿ ನಿಂತುಕೊಂಡು ತಮ್ಮ ಜೀವವನ್ನು ಕಾಪಾಡಿಕೊಂಡಿದ್ದಾರೆ. ಅದೃಷ್ಟವಶಾತ್ ಇಬ್ರು ಕೂಡ ಬದುಕುಳಿರುವಂತದ್ದು. ಯಾಕಂತಂದ್ರೆ ಅಷ್ಟೊಂದು ಈ ಮೇಲಿನ ಮೇಲ್ಚಾವಣಿ ಹಾರಿ ಹೋದಂತ ಸಮಯದಲ್ಲಿ ಇಡೀ ಮನೆ ಕೂಡ ಸಂಪೂರ್ಣವಾಗಿ ನೀರಿನಲ್ಲಿತ್ತು ಮತ್ತು ಮನೆಯಲ್ಲಿದ್ದಂತಹ ವಸ್ತುಗಳು ಕೂಡ ಸಂಪೂರ್ಣವಾಗಿ ಹಾನಿಯಾಗಿರುವಂತದ್ದು. ನಾವಿಲ್ಲಿ ನೋಡ್ತಾ ಇರಬಹುದು ಯಾವ ರೀತಿ ಅಡಿಗೆ ಮನೆ ಇದೆ ಅಂತಂದ್ರೆ ಅಡಿಗೆ ಮನೆಯಲ್ಲಿ ಕೂಡ ಒಲೆ, ಈ ಒಂದು ಒಲೆಯಲ್ಲಿ ಕೂಡ ಸಾಕಷ್ಟು ಪ್ರಮಾಣದ ನೀರು ಕೂಡ ಹೋಗಿರುವಂತದ್ದು. ಇದು ದೇವರ ಕೋಣೆ. ಇಡೀ ಮನೆ ಕೂಡ ಇವಾಗ ಸಂಪೂರ್ಣವಾಗಿ ಹಾಳಾಗಿರೋದ್ರಿಂದ ಹೀಗಾಗಿ ಬಡ ಕುಟುಂಬ ಇವಾಗ ಬೀದಿಗೆ ಬಿದ್ದಿರುವಂತದ್ದು. ಬೀದಿಯಲ್ಲೇ ಜೀವನ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಷ್ಟೊಂದು ಹಾನಿ ಆದರೆ ಇದೇ ಒಂದು ಗ್ರಾಮದಲ್ಲಿ ಸುಮಾರು 10ಕ್ಕೂ ಹೆಚ್ಚು ಮನೆಗಳಾಗಿರ್ಬೋದು, ಸರ್ಕಾರಿ ಶಾಲೆಗಳಿಗೂ ಕೂಡ ಸಾಕಷ್ಟು ಡ್ಯಾಮೇಜ್ ಆಗಿದೆ. ಆದರೂ ಕೂಡ ಈವರೆಗೆ ಇಂಥ ಬಡ ಕುಟುಂಬಗಳು ಇವಾಗ ಬೀದಿಯಲ್ಲಿ ವಾಸ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಷ್ಟೊಂದು ಅವ್ಯವಸ್ಥೆ ಇದ್ರೂ ಕೂಡ, ಇಷ್ಟೊಂದು ಸಂಕಷ್ಟದಲ್ಲಿದ್ರೂ ಕೂಡ ಗದಗ ತಹಸೀಲ್ದಾರ್ ಆಗಿರ್ಬೋದು ಮತ್ತು ಜಿಲ್ಲಾ ಅಧಿಕಾರಿಗಳು ಕೂಡ ಒಂದು ಕಾಳಜಿ ಕೇಂದ್ರವನ್ನು ತೆಗೆಯುವಂತಹ ಕೆಲಸ ಮಾಡಿಲ್ಲ. ಹೀಗಾಗಿ ಉಪವಾಸ ವನವಾಸ ಬದುಕುವಂತಹ ಪರಿಸ್ಥಿತಿ ಕೂಡ ಇಲ್ಲಿ ನಿರ್ಮಾಣವಾಗಿರುವಂತದ್ದು. ನಮ್ಮ ಜೊತೆಗೆ ಮಾತನಾಡಲು ಏನು ಬಡ ಕುಟುಂಬದ
ಏನು ರೇಣುಕವ್ವ ಏನು ಅದೃಷ್ಟವಶಾತ್ ಅಂದ್ರೆ ಇದೇ ಒಂದು ಜಗದಲ್ಲಿ ನಿಂತು ಏನು ಒಂದು ಪ್ರಾಣಾಪಾಯದಿಂದ ಪಾರಾಗಿದ್ರು. ಅವರನ್ನ ಮಾತಾಡ್ಸೋಣ. ಅಮ್ಮ, ಆ ಸಮಯದಲ್ಲಿ ಘಟನೆ ಹೆಂಗಿತ್ತು, ನೀವ್ ಹೆಂಗ್ ಬದುಕುಳಿದ್ರಿ ಅಂತ? ಗಾಳಿ ಎಲ್ಲ ಜೋರ ಬರಾಕುಂತಿತ್ರಿ. ಅದೆಲ್ಲ ಇಷ್ಟು ಟಬ್ ಟಬ್ ಅಂತ ಹಾರಾಕುಂತು. ನಾವ್ ಇತ್ತಾಗ ಇಲ್ಲಿ ಬಂದ್ ಸರ್ದ್ ನಿಂತೀವ್ರಿ. ಇಲ್ಲಿದೊಂದ್ ಮ್ಯಾಲ ಹಾರಿತ್ರಿ ಇದು. ಇಲ್ಲಿ ಹಾರಿದಕ್ಕೆ ನಾವ್ ಇಲ್ಲಿ ಏನು ಬರೋದಿಲ್ಲ, ಇನ್ನು ನಮ್ಗೆ ಸಿಡಿಯಂಗಿಲ್ಲ ಅಂತ ಇಲ್ಲಿ ಬಂದಿ ನಿಂತೀವ್ರಿ. ಅಲ್ಲೆಲ್ಲ ತೊಯಾಕುಂತು, ಇಷ್ಟು ಬೀಳಾಕುಂತು. ಅದ್ನ ಏನು ನಮ್ಗ್ ಮಾಡಕ್ ಕುವತ್ ಆಗ್ಲಿಲ್ರಿ. ಅವ್ನ ಎಷ್ಟಂತ ನಾವ್ ಇದು ಮಾಡ್ಬೇಕ್ರಿ. ಅಲ್ಲಿಂದ ನಾವು ಇಷ್ಟು ಹೊಡ್ಯಾಕುಂತು. ಅವು ಎಲ್ಲಾನು ತಳಗ್ ಓಸೋದು ನೀರಾಗ ನಿಂತು ಬಿಡ್ತ್ರಿ. ಇಷ್ಟು ಬಿದ್ದು ಕದ ತೆಗದ್ ನೀರ್ 4 ಸರಿ ತೆಗದ್ರು 4 ಸರಿ ನನ್ ಕಂಟ್ರೋಲ್ ಆಗ್ಲಿಲ್ರಿ. ಅದ್ ಗಾಳಿಗೆ ಹೋಗಿಸ ಕೊಡ್ಲಿಲ್ರಿ. ಏನಾರ ಯಾಕೆ ಅಲ್ಲಿ ಇಲ್ಲೇ ನಿಂತ್ ಬಿಡಂತ ತಗೋ ಅಂತ ನಿಂತೀವ್ರಿ ನಾವು. ಆದ್ರ ನಾನ್ ಚೀರಾಡಿದ್ರಿ ಯಾರಿಗೆ ಎಷ್ಟೊತ್ನ್ಯಾಗ ಕೇಳ್ತತ್ರಿ, ಯಾರಿಗೆ ನಾವು ಕೇಳಿಲ್ರಿ. ಅದು ಕೇಳಿಲ್ಲ. ಹೊಳ್ಳಿ ಒಂದ್ ಸ್ವಲ್ಪ ಇದಾದಾಗ ಹಂಗಾರ ಬ್ಯಾಡ, ನಾವು ಇದಾಕಿವಿ ಸುಳ್ಳ ಇದಿಷ್ಟು ಬೀಳ್ತತಿ, ಬ್ಯಾಡ ಹೋಗೋಣಂತ ಪಾರ ಆದ್ವಿರಿ ನಾವು. ಅವಾಗ ಓಡಿಗಿವ್ರಿ ಕದ ತೆಗದ್. ಇದಷ್ಟು ಇಲ್ಲಿನ ಸುದ್ದಿ. ಮುಂದಿನ ಸುದ್ದಿಯನ್ನು ನನ್ನ ಸಹೋದ್ಯೋಗಿ ಕೊಡ್ತಾರೆ. ಓವರ್ ಟು ಯು.